ಕೊಡು. ಹಲೋ, ಈ ತರ ಗೋಲ್ಸ್ನ ನಮ್ಮ ಅಸ್ಮಿತಾ ಸ್ಕೂಲ್ ಡೇಸ್ ಅಲ್ಲೇ ಮಾಡಿದಾಳೆ. ಏಯ್, ಏನೇ ಮಾಡ್ತಿದ್ಯಾ? ಅವ್ರ ಜೊತೆ ನಮ್ಗೆ ಯಾಕೆ ಮಾತು? ಬಾಯಿಲಿ. ನೀನ್ ಇರು ಅಸ್ಮಿತಾ, ಒಂದೇ ಗೋಲ್ ಕೊಟ್ಟು ಪೋಸ್ ಕೊಡ್ತಾ ಇದ್ದಾಳೆ. ಅಯ್ಯೋ ಏನು ಇಂಥ ಗೋಲ್ಸ್ನ ಸ್ಕೂಲ್ ಡೇಸಲ್ಲೇ ಹಾಕಿದಾಳ? ಎಲ್ಲಿ ಇವಾಗ ಮಾಡೋನು? ಅಯ್ಯೋ, ಇವಳು ಸುಮ್ನೆ ನನ್ನ ಸಿಕ್ಕಾಕ್ಸಿದ್ಲು. ಈಗೇನ್ ಮಾಡ್ಲಿ? ನೀನ್ ಹೇಳಿದ್ರೆ ನಾನ್ ಯಾಕೆ ಆಡ್ಬೇಕು? ಮತ್ತೆ ನಿಮ್ ಕೋಚ್ ಹೇಳಿದ್ರೆ ಆಡ್ತೀಯಾ? ಹಲೋ ಕೋಚ್, ನಿಮ್ ಅಶ್ಮಿತಾ ದೊಡ್ಡ ಪ್ಲೇಯರ್ ಅಂತಲ್ಲ, ನೀವ್ ಹೇಳಿದ್ರೇನೆ ಗೋಲ್ ಹೊಡೆಯೋದಂತೆ. ನಾನ್ ಯಾವಾಗ ಹೇಳಿದೆ? ರಾಜಿ, ನಾವು ಬಂದಿದ್ದು ಪ್ರಾಕ್ಟೀಸ್ಗೆ, ಬಿಟ್ಟಾಕು, ಬಾ ನೀನು. ಸರ್, ಈಗ ಅವಳು ನಾನು ಡಿಸೈಡ್ ಆಗ್ಬೇಕು. ಒಂದ್ ಗೋಲ್ ಮಾಡು ಅಂತ ಹೇಳಿದ್ರೆ ಮ್ಯೂಸಿಯಂ ಅಲ್ಲಿ ಸ್ಟ್ಯಾಚು ನಿಂತ್ಕೊಂಡಿರುತ್ತಲ್ಲ, ಆ ತರ ನಿಂತಿದ್ದಾಳೆ. ನಿನ್ ಕಾಲ್ ಉಳ್ಕಿದ್ರೆ ಅವಾಗ ಗೊತ್ತಾಗುತ್ತೆ ಕಣೆ ಆ ನೋವೇನು ಅಂತ. ಮೇಡಮ್, ಏನ್ ಕಾಯಕ್ಕಾಗಲ್ಲ, ನಿಮ್ ಟ್ಯಾಲೆಂಟ್ ತೋರಿಸಿ. ನಂಗೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಅಲ್ಲ, ಗೋಲ್ ಮಾಡೋದಕ್ ಬರಲ್ಲ ಅಂತ ಹೇಳು. ಅಯ್ಯೋ, ನೋವು ಅನ್ಭವಿಸ್ತಾ ಇದ್ರೆ ಇವ್ರೊಬ್ರು. ಮೇಡಮ್, ನಿಮ್ ಟ್ಯಾಲೆಂಟ್ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಒಂದೇ ಒಂದ್ಸಲ ಆ ಗೋಲ್ ಹಾಕಿ. ದೇವ್ರೇ, ಹೀಗ್ ಸಿಕ್ಕಾಕೊಂಡಲ್ಲ, ಈಗೇನ್ ಮಾಡ್ಲಿ? ಹೊಡಿತೀನಿ. ಬಾಲ್ ತಗೊಂಡ್ ಬಂದಿಲ್ಲಿಡಿ. ಸರಿ, ಗ್ರೌಂಡ್ ಸೆಂಟರ್ಗೆ ಬಂದು ಹೊಡಿ. ಬೇಕಾಗಿಲ್ಲ, ನಾನು ಇಲ್ಲಿಂದಾನೇ ಗೋಲ್ ಹೊಡಿತೀನಿ. ಓವರ್ ಕಾನ್ಫಿಡೆನ್ಸಾ? ಓನ್ಲಿ ಕಾನ್ಫಿಡೆನ್ಸ್. ಅಸ್ಮಿತಾ, ಗೇಮ್ ಅಂದ್ರೆ ನಿಂಗೆ ಮನ್ಸಿಗೆ ಬಂದಂಗೆ ಆಡೋದಲ್ಲ, ರೂಲ್ಸ್ ನ ಫಾಲೋ ಮಾಡು. ಸತ್ ಹೋದೆ ಇವತ್ತು. ಬರ್ಬೇಕು ಬರ್ಬೇಕು ಬರ್ಬೇಕು. ಹೊಸ ಮದ್ವೆ ಹುಡುಗಿ ತರ ಏನ್ ಹಾಗೆ ನಡೀತಿದ್ಯಾ? ಸ್ಟೈಲ್ ಇದು. ಅಸ್ಮಿತಾ, ಅಸ್ಮಿತಾ ಗೋಲ್ ಹೊಡಿಬೇಕು. ಕಮ್ ಆನ್ ಅಸ್ಮಿತಾ, ಗೋಲ್ ಹೊಡಿಬೇಕು. ಅಸ್ಮಿತಾ, ಅಸ್ಮಿತಾ ಹೊಡಿಬೇಕು. ಹಾವು ಹಾವು ಅಂತ ಕೂಗು. ನನ್ನ ಯಾಕೆ ಹಾಗೆ ಬೆಳೆಸ್ಬಿಟ್ರಿ? ಹಾವು 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 ಅಮ್ಮ, ಅಯ್ಯೋ. ಇಲ್ಲಿ ಯಾರೋ ಎಣ್ಣೆ ಚೆಲ್ಲಿದ್ರು. ಮನೆಯಲ್ಲಿ ಜೆನ್ನಿ ಆಂಟಿ ಜಾರಿ ಕಾಲ್ ಮುರ್ಕೊಂಡಿದ್ರೆ ಅಶ್ಮಿತಾ ಯಾಕೆ ಕುಣ್ತಾ ಇದ್ದಾಳೆ? ರಾಜಿ, ಯಾಕೆ ಇವತ್ತು ನಿನ್ ಫೋಕಸ್ ಎಲ್ಲಾನು ಅಸ್ಮಿತಾ ಮೇಲೆ ಇತ್ತು? ಸರ್, ನಿಮ್ಗೇನು ಅನಿಸ್ತಿಲ್ವಾ? ರಾಜಿ, ನಂಗೇನು ಅರ್ಥ ಆಗ್ತಿಲ್ಲ, ಕ್ಲಿಯರ್ ಆಗಿ ಹೇಳು. ಅದನ್ನ ಹೇಳ್ಬೇಕು ಅಂತಾನೆ ಇಷ್ಟೊತ್ತು ವೇಟ್ ಮಾಡಿದ್ದು ಸರ್. ಮನೇಲಿ ಜೆನ್ನಿ ಆಂಟಿ ಕಾಲ್ ಮುರಿದಿದೆ ಅಲ್ವಾ? ಮುರಿದಿದೆ. ನಡಿಯಕ್ ಆಗ್ತಿಲ್ಲ ಅಲ್ವಾ? ಹೌದು. ಅಶ್ಮಿತಾ ಕೂಡ ಇವತ್ತು ಕುಂತ್ಕೊಂಡೇ ಬಂದಿದ್ದಾಳೆ.
ಗೇಮ್ ಆಡದೆ ಇರೋದಕ್ಕೆ ಕಾರಣನೂ ಅದೇ. ಅದಕ್ಕೆ ನನ್ನ ಫೋಕಸ್ಸು ಅವಳ ಮೇಲೆ ಇದೆ. ಸಮಥಿಂಗ್ ಇಸ್ ರಾಂಗ್ ಸರ್. ನೀಟಾಗಿ ಮಾಡಮ್ಮ ಕೆಲಸನ. ಏನಪ್ಪ ಅವಾಗಿಂದ ಬರೀ ಅಗಿತಾನೆ ಇದೆ ಕೋಳಿ ಆಗ್ದೆ, ನೀರಾಗ ಸ್ವಲ್ಪ ಅದಕ್ಕೆ. ಹೇಳ್ತಿರೋದು ನಿನ್ಗೆ ಕಣೋ, ಕಿವಿ ಕೇಳಿಸಲ್ವಾ? ಕೇಳಿಸ್ತಾ ಇದೆ. ಅದ್ ಯಾಕೆ ಅಷ್ಟೊಂದು ಜೋರಾಗಿ ಕಿರ್ಚುತ್ತಾ ಇದ್ದೀರಾ? ಏನು ನನ್ಗೆ ಎದುರು ಮಾತಾಡ್ತಿದ್ಯಾ? ನಾನು ಮಾತಾಡಿದ್ರೆ ಅದು ನಿಮಗೆ ಎದುರು ಮಾತು ಅನ್ಸಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ನೀನ್ ತುಂಬಾ ಜಾಸ್ತಿ ಆಯ್ತಪ್ಪ. ಮಾಡ್ತೀನಿ ನಿನ್ಗೊಂದಿನ. ಕೆಲಸ ಮಾಡು, ದಿಮಾಕಿಗೇನ್ ಕಮ್ಮಿ ಇಲ್ಲ. ನೀನೇನ್ ಸುಬ್ಬಯ್ಯ ಈ ಬುಟ್ಟೆಲಿರೋದನ್ನ ತಗೊಂಡಾಗ ಆಚೆ ಹಾಕು ಹೋಗು. ಏನ್ ಕೆಲಸ ಮಾಡ್ತೀರ ನೀವೆಲ್ಲ? ಒಂದು ಕೆಲಸ ನೆಟ್ಟಿಗೆ ಬರಲ್ಲ. ಆ ಮನೆಯಿಂದ ಮೊದಲು ನಿಮ್ಮನ್ನು ಹೊರಗಡೆ ಹಾಕ್ಬೇಕು. ಹಾ? ಏಯ್, ಏನ್ ಹೇಳ್ದೆ ಇನ್ನೊಂದ್ಸಲ ಹೇಳು. ಹಾ? ಅಯ್ಯೋ ಏನೂ ಇಲ್ಲ, ಈ ಕಸ ತಗೊಂಡು ಹೊರಗಾಕ್ತೀನಿ. ತುಂಬಾ ಜಾಸ್ತಿ ಆಯ್ತು ಎಲ್ರದ್ದು. ಕೆಲಸ ಕಡಿಮೆ ಆಯ್ತಲ್ವಾ, ಅದಕ್ಕೆ ಎಲ್ರಿಗೂ ಪೊಗರು ಬಂದ್ಬಿಟ್ಟಿದೆ. ಮಾಡ್ತೀನಿ ರೀ. ಕೆಲಸ ಕಮ್ಮಿ ಮಾಡಿ ಸಂಬಳ ಜಾಸ್ತಿ ಮಾಡಿದ್ದೀವಲ್ಲಪ್ಪ. ಹಾ, ಭಯ ಭಕ್ತಿ ಎರಡೂ ಕಮ್ಮಿ ಆಗಿದೆ. ಅದೇ. ಸೀನು, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಸ್ವಲ್ಪ ನೋಡು. ಏ ಬಾಮ ಈ ಕಡೆ, ನೀನು ಬಾಪ. ಏನೋ ದುಡ್ಡು ಕೊಡ್ತಾರಂತೆ, ಬೇಗ ಬಾ. ಏಯ್, ಏನೋ ಈ ಲೆಕ್ಕಗಳು? ಕಾಣಿಸ್ತಾ ಇಲ್ವಾ ಸಾರ್? ಯಾರ್ಯಾರು ಯಾವತ್ ಕೆಲ್ಸಕ್ಕೆ ಬಂದಿದ್ದಾರೋ ಅದನ್ನೇ ಬರ್ದಿದ್ದೀನಪ್ಪ ಆ ಬುಕ್ಕಲ್ಲಿ. ಅದೆಲ್ಲ ಗೊತ್ತಾಗ್ತಿದೆ, ಆದ್ರೆ ನೀವು ಬರ್ದೇ ಇರೋ ದಿನಾನು ಕೂಡ ಬಂದಿದ್ದೀನಿ ಅಂತ ಯಾಕೆ ಬರ್ದಿರೋದು? ಇದೇನಿದು, ನಮ್ಮನ್ನು ಅನುಮಾನಿಸ್ತಾ ಇದ್ದೀರಾ? ಕೆಲ್ಸಕ್ಕೆ ಬರ್ದೇನೆ ಕೂಲಿ ತಗೊಳ್ಳೋ ಅಂತ ಪರಿಸ್ಥಿತಿ ನಮ್ಗೇನ್ ಬಂದಿದೆ? ಓಹೋ, ನೀವು ಉಗಾದಿ ದಿನ ಹೋಳಿ ದಿನಾನು ಬಂದಿದ್ರ ಕೆಲ್ಸಕ್ಕೆ? ಊರಲ್ಲೆಲ್ಲರೂ ಹಬ್ಬ ಮಾಡ್ತಿದ್ರೆ ನೀವು ಕೆಲಸ ಮಾಡ್ತಾ ಇದ್ರಾ? ಪಾಪ ಇವ್ರ ಕೆಲ್ಸನ ದೇವ್ರ ಅನ್ಕೊಂಡಿದಾರ ಕಣೋ. ಸುಳ್ಳು ಹೇಳಿದ್ರೆ ಪಾಪ ಸುತ್ತಕೊಳುತ್ತೆ ಕಣೋ. ಇಲ್ಲಿ ನೋಡು, ನಾನು ಅರ್ಧಂಬರ್ಧ ಓದಿರ್ಬೋದು, ಆದ್ರೆ ನನ್ನ ಮಗ ಇದ್ದಾನಲ್ಲ ಚೆನ್ನಾಗೇ ಓದಿದ್ದಾನೆ. ನಿಮ್ ಈ ಕಳ್ಳಾಟಗಳನ್ನೆಲ್ಲ ಅವನ ಹತ್ರ ತೋರಿಸ್ಬೇಡಿ. ಏನ್ ಸ್ವಾಮಿ ಹಿಂಗಂತೀರಾ? ದೊಡ್ಡ ಯಜಮಾನ್ರು ಹಬ್ಬದ ದಿನ ಹಬ್ಬದ ಖರ್ಚಿಗೆ ಅಂತ ಒಂದಿನದ ಕೂಲಿ ಕೊಡ್ತಿದ್ರು. ಅದಕ್ಕೆ ಬರ್ಕೊಬಿಟ್ವಿ ಸ್ವಾಮಿ, ಅದ್ರಲ್ಲಿ ತಪ್ಪೇನೈತೆ? ಏಯ್, ಅದು ನೀನ್ ಕೇಳ್ಬಾರ್ದು ಕಣೋ. ನಮಗ್ ಮನ್ಸಾದ್ರೆ ನಾವು ನಿಮಗ್ ಕೊಡ್ಬೇಕು, ಆವಾಗ ನೀಸ್ಕೋಬೇಕು. ಲೇ, ನಮ್ ಭಾವನೂರಿಗಿರೋಷ್ಟು ದೊಡ್ಡ ಮನ್ಸು ನನ್ಗಿಲ್ಲ ಕಣ್ರಲ್ಲೇ. ನಾನಾ 2 ದಿವಸದ ಕೂಲಿನ ಕಿತ್ತಾಕ್ ಬಿಡ್ತಾ ಇದೀನಿ, ಸುಮ್ನೆ ತಗೊಂಡೋಗ್ರಲ್ಲೇ. ಅದೇಂಗಾಗತ್ತೆ? ಆ ಇಬ್ರು ಕೂಲಿನೂ ಸೇರಿಸಿ ನೀವೇ ಕೊಡ್ಬೇಕು. ಅಬ್ಬಾ, ಓಹೋ, ನಮಗ್ ಕೊಡ್ದೇನೆ ನಮ್ಮ ಹೆಸರಲ್ಲಿ ಆ ದುಡ್ಡನ್ನ ನೀವು ತಿನ್ಬೇಕು ಅನ್ಕೊಂಡಿದೀರಾ? ಹೇಯ್, ಏನೋ ಬೊಗಳ್ತಾ ಇದ್ಯಾ? ಇದೇನ್ ಸ್ವಾಮಿ ಇದು? ಕಷ್ಟಪಟ್ಟು ಸಂಪಾದನೆ ಮಾಡಿ ತಗೊಂಡಿರೋ ಬಟ್ಟೆ ಹರಿದೋಗುತ್ತೆ ಬಿಡಿ. ಲೇ, ನನ್ ಮಗ ಏನೋ ನಿನ್ ಶರ್ಟ್ ಹಿಡ್ದ, ನಾನಾಗಿದ್ರೆ ಕತ್ತನ ಹಿಡ್ಬಿಡ್ತಿದೆ. ಮರ್ಯಾದೆಯಿಂದ ಮಾತಾಡೋದು ಕಲ್ತ್ಕೊಳ್ರೋ. ಯಾರಾದ್ರೂ ಮನೆ ಅಳಿಯೋನ್ಗೂ ಮರ್ಯಾದೆ ಕೊಡ್ತಾರ ಹೇಗೆ? ಏಯ್, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಸಾಕ್ ಸುಮ್ನಿರಿ ಸ್ವಾಮಿ. ಆ ಮನೇಲಿ ಇದ್ ಮಾತ್ರಕ್ಕೆ ಆ ಮನೆಯವ್ರು ಆಗೋಗ್ಬಿಡ್ತೀರಾ ನೀವು? ಮನೆ ಅಳಿಯ ಆಗೋದು ಅಂದ್ರೆ ಅದೇನ್ ದೊಡ್ಡ ಸ್ಥಾನ ಅಲ್ಲ. ಮಾನ ಮರ್ಯಾದೆ ಎಲ್ಲ ಬಿಟ್ಟು ಅತ್ತೆ ಮನೇಲಿ ಬಾಯಿ ಮುಚ್ಕೊಂಡು ಅವ್ರು ಹೇಳಿದ್ ಮಾಡ್ಕೊಂಡು ಅವ್ರು ಕೊಟ್ಟಿ ತಿನ್ಕೊಂಡು ಸುಮ್ನೆ ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಸಾಕಿರೋ ನಾಯಿ ತರ ಬಿದ್ದಿರ್ಬೇಕು. ನಿಮ್ಮ ಅಪ್ಪನ್ಗಾದ್ರೂ ಅಷ್ಟೋ ಇಷ್ಟೋ ಮರ್ಯಾದೆ ಕೊಡ್ತಾರೇನೋ, ಆದ್ರೆ ಮದ್ವೆ ಆದ್ಮೇಲೂ ಅಲ್ಲೇ ಇರೋ ನಿಮ್ಗೆ
ಯಾರು ಮರ್ಯಾದೆ ಕೊಡಲ್ಲ. ಕೊಡ್ತಾರೆ ಅಂತ ಆಸೆನೂ ಇಟ್ಕೋಬೇಡಿ. ಏಯ್ ಲೇ ಸಿನು ಇರೋ ಸ್ವಲ್ಪ. ಲೇ ಇವರು ಕೆಲಸದವ್ರು ಕಣ, ದುಡ್ಡು ಕೊಟ್ರೆ ಖುಷಿ ಪಡ್ತಾರೆ, ಕೊಟ್ಟಿಲ್ಲ ಅಂದ್ರೆ ಅಳ್ತಾರೆ. ಇವ್ರಿಗೆಲ್ಲ ಎಷ್ಟೆಷ್ಟು ಕೊಡ್ಬೇಕು ಲೆಕ್ಕಕ್ಕೆ ಕೊಟ್ಬಿಡಯ್ಯ, ಕೊಟ್ಬಿಡು, ತಗೊಳ್ಳೋ, ಕೊಟ್ಬಿಡು. ಇವ್ರಿಗೂ ಕೊಡು. ಹಾ, ಇವಳಿಗೂ ಕೊಡು. ಹೆಂಡತಿನ ಹದ್ಬಸ್ತಲ್ಲಿ ಇಟ್ಕೊಳ್ದೇ ಇರೋ ಗಂಡ, ಯಾವುದಕ್ಕೂ ಕೆಲ್ಸಕ್ಕೆ ಬರ್ದೇ ಇರೋ ಮಗ. ಲೇ ಏನೊಂದೆ ಏನೊಂದೆ ಲೇ ನಿಂತ್ಕೊಳ್ಳಲೇ. ಮನೆಲ್ಲ ಅವರು ಮನೆ ಅಳಿಯಂದ್ರು ಅಂತ ಹೇಳಿದಾಗ ನನಗೆ ನೋವಾಗ್ಲಿಲ್ಲ. ಆದ್ರೆ ಕಟ್ಕೊಂಡೋಳ್ ಜೊತೆ ಸಂಸಾರ ಮಾಡದೇ ಇರೋನು ಅನ್ನೋ ಮಾತು ನನಗೆ ಒಪ್ಕೊಳಕ್ಕಾಗ್ತಿಲ್ಲ ಅಪ್ಪ. ಲೇ ಸೀನು, ಬೇಜಾರು ಮಾಡ್ಕೋಬೇಡುವ. ರಾಜಿ ರಾಜಿ ಒಬ್ಳೆ ಬಂದ್ಯಾ? ಅಳಿಯಂದ್ರಲ್ಲೇ ನಿನ್ ಜೊತೆ ಬರ್ಲಿಲ್ವಾ? ಯಾಕೆ? ನಾನು ಒಬ್ಳೆ ಬಂದ್ರೆ ಒಳಗ್ ಸೇರ್ಸಲ್ವಾ? ಅಯ್ಯೋ ಮುಖ ಸುಟ್ಟಕ್ ಮಾಡೋದ್ ನೋಡು. ನನ್ನ ಬಂಗಾರಿ ದೃಷ್ಟಿ ತಪ್ಪಿಡುತ್ತೆ. ಆಹಾ, ನನ್ ಮೂಗುಗೆ ಘಮ ಘಮ ಅಂತ ವಾಸನೆ ಬರ್ತಿದೆ. ಪಾಯಸ ಮಾಡ್ತಿದ್ಯಾ ಅಮ್ಮ? ಅಮ್ಮ ಸೂಪರ್ ಅಮ್ಮ. ನನಗೆ ಟೇಸ್ಟ್ ಬೇಕು. ಬಾ ಅಮ್ಮ, ನಮ್ಮಮ್ಮನ ಕೈ ಅಡ್ಗೆನೆ ಅಡ್ಗೆ. ಹೀಗೆ ಯಾವಾಗ ಕಲ್ತ್ಕೋತೀನೋ ನಾನು. ಅಯ್ಯೋ, ನೀನಿನ್ನೂ ಕಲ್ತಿಲ್ವಾ? ನನ್ನನ್ ಬೈತಾರೆ ಕಡೆ. ಅಮ್ಮ ಸುಮ್ಮನೆ ಹೇಳ್ದೇವಾ, ನಾನು ಎಷ್ಟು ಸಲ ನಿನಗೆ ಮಾಡಿ ಬಡ್ಸಿಲ್ಲ? ಹಾ, ಮಾಡಿರ್ತೀಯ ಬಿಡು. ಹೇಳು, ನಿಮ್ಮ ಅತ್ತೆ ಮನೇಲಿ ಹೇಗಿದೀಯಾ? ಇಲ್ಲಿ ನೋಡು, ಹೀಗೆ ಇದ್ದೀನಿ, ಉಲ್ಲಾಸದಲ್ಲಿ ಉತ್ಸಾಹದಲ್ಲಿ. ನಾನು ಜಾನ್ಕಮ್ಮನ್ ಮಗಳು ಅಲ್ವಾ, ಎಲ್ಲೇ ಇದ್ರೂ ಸಂತೋಷವಾಗಿ ಇರ್ತಾಳೆ. ಇರ್ಬೇಕು ಕಣೆ. ಸರಿ, ಆದ್ಯ ಎಲ್ಲಿ? ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ, ಅವಳು ಸದ್ದು ಇಲ್ಲ. ಒಂದ್ ವೇಳೆ ಧ್ಯಾನ ಏನಾರು ಮಾಡ್ತಿದ್ದಾಳ? ಮೌನನೇ ಆಚರಿಸ್ತಾ ರೂಮಿಂದ ಹೊರಗಡೆನೆ ಬರೋಲ್ಲ ಅಂತಾಳೆ. ನಿನ್ನ ಸಂಸಾರನ ನೀನ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ಯಾ, ಸಂತೋಷವಾಗಿದೀಯಾ. ಆದ್ರೆ ಆದ್ಯನೇ ಇನ್ನು ತಪ್ಪು ಹೆಜ್ಜೆಗಳನ್ನ ಹಾಕ್ತಾ ಸಂತೋಷವಾಗಿರೋ ಸಂಸಾರದಿಂದ ಎಷ್ಟೋ ಮೈಲಿಗಳು ದೂರ ಓಡ್ತಾ ಇದ್ದಾಳೆ. ಮುಂದೆ ಸರಿ ಹೋಗುತ್ತೆ ಅನ್ಕೊಂಡ್ರೆ ನಿನ್ನ ಮಾವ ಸೀನು ಕೂಡ ವಿಷ ಕುಡ್ದ್ಬಿಟ್ಟಿದ್ದ. ಸಮಯಕ್ಕೆ ಸರಿಯಾಗಿ ನಾನು ನೋಡಿದ್ದಕ್ಕೆ ಸರಿ ಹೋಯ್ತು. ಇಲ್ದೆ ಹೋಗಿದ್ದಿದ್ರೆ ಅಯ್ಯಪ್ಪ, ನನಗದನ್ನು ನೆನೆಸ್ಕೊಂಡ್ರೆ ಸಾಕು ಗುಂಡಿಗೆ ಹೊಡ್ಕೊಳ್ಳುತ್ತೆ ಕಡೆ. ರಾಜಿ, ಏನ್ ಮಾತಾಡ್ತಿದ್ಯಮ್ಮ? ಮಾವ ವಿಷ ಕುಡಿಯೋದು ಅಂದ್ರೇನು? ಆದ್ಯನ ನಂಬಿಸೋದಕ್ಕೆ ವಿಷ ಕುಡ್ದ ಹಾಗೆ ನಾವ್ ಚಿಕ್ಕ ನಾಟಕ ಆಡಿ ಸುಮ್ಮನೆ ಆದ್ವಿ. ಆಗ ಆದ್ಯ ನಂಬೇಕು ಅಂದ್ರೆ ಈ ಸಲ ಅದನ್ನ ನಿಜ ಮಾಡ್ಬೇಕು ಅನ್ಕೊಂಡ ಹೇಗೆ? ಪಾಪ ಮಾವ ಪ್ಲಾನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾನೆ ಅಂತ ಫ್ರಾಂಕ್ ಆಗಿರ್ಬೇಕು ಅನ್ಕೊಂಡೋ ಏನೋ. ನೀನ್ ಏನು ಮಾತಾಡ್ತಿದ್ಯಾ ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ ರಾಜಿ. ಆದ್ರೆ ಸೀನು ಆದ್ಯನ ಮೇಲಿಟ್ಟಿರೋ ಪ್ರೀತಿ ಮಾತ್ರ 100ಕ್ಕೆ 100 ಸತ್ಯ. ಆದ್ಯ ಇಲ್ದೆ ಹೋದ್ರೆ ನನಗ್ ಜೀವನನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾವ ಕ್ಷಣದಲ್ಲಿ ಏನ್ ಮಾಡ್ಕೋತಾನೋ ಅಂತ ಭಯ ಆಗ್ತಾ ಇದೆ ರಾಜಿ. ಅಮ್ಮ, ಪಾಪ ಸೀನು ಅವನು ಪ್ರೀತಿನ ಈ ಹುಚ್ಚು ಹುಡುಗಿ ಹುಚ್ಚುಚ್ಚಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಒಂದು ಕಡೆ ಈ ಆದ್ಯನ ಒಪ್ಸೋಕ್ಕಾಗ್ದೆ, ಸೀನುಗೆ ಸಮಾಧಾನ ಹೇಳೋಕ್ಕಾಗ್ದೆ ಈ ಸಂಸಾರದಲ್ಲಿ ಎಲ್ಲರೂ ಒಂದ್ ರೀತಿಲಿ ಒದ್ದಾಡ್ತಾ ಇದ್ದಾರೆ. ಅಮ್ಮ
ಒಂದೊಂದ್ಸಲ ಓದಿರೋದು ಅರ್ಥ ಆಗ್ಲಿಲ್ಲ ಅಂತ ಪುಸ್ತಕನ ಪಕ್ಕಕ್ಕೆ ಇಟ್ಬಿಡ್ತೀವ. ಅರ್ಥ ಆಗೋವರೆಗೂ ಓದ್ಬೇಕಮ್ಮ. ಆಗ್ಲೇ ಆ ಪುಸ್ತಕದ ಬೆಲೆ ಗೊತ್ತಾಗೋದು. ಮನುಷ್ಯನು ಕೂಡ ಹಾಗೆ ಅರ್ಥ ಮಾಡ್ಕೋಬೇಕಮ್ಮ. ಇದು ನಿನ್ನಿಂದಾನೇ ಕಲ್ತ್ಕೊಂಡಿರೋದು ನಾನು. ನಮ್ಮನ್ನ ಪ್ರೀತಿಸೋರು ನಮಗ್ ಸಿಕ್ಕಿರೋದು ನಮ್ಮ ಅದೃಷ್ಟ ಅಮ್ಮ. ಅಂಥವ್ರನ್ನ ನಮ್ಮ ಜೀವನಕ್ಕೆ ಬರಕ್ ಬಿಡದೇ ಇರೋದೇನೆ ದುರಾದೃಷ್ಟ. ಸರಿ, ನಾನು ಆದ್ಯನ್ ಜೊತೆ ಮಾತಾಡ್ತೀನಿ. ಅವಳಿಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ. ಇಲ್ಲ, ಅರ್ಥ ಆಗೋವರೆಗೂ ಹೇಳ್ತೀನಿ. ಅಮ್ಮ, ಈ ಪಾಯಸ ಬಿಸಿ ಬಿಸಿಯಾಗಿದೆ ಅಲ್ವಾ? ಸ್ವಲ್ಪ ಕೊಡ್ತೀಯಾ? ನಾನು ಆದ್ಯ ಇಬ್ರು ಸೇರ್ ತಿಂತೀವಿ. ಬಿಸಿ ಕಣೆ, ಕೈ ಸುಟ್ಬಿಟ್ಟದ್ದು. ನೀನ್ ಹೀಗಿರೋದ್ರಿಂದಾನೇ ಏನೋ ಮನೆಯೆಲ್ಲ ಡಲ್ ಆಗಿದೆ ಗೊತ್ತಾ? ಸರಿ, ಅಮ್ಮ ನಮ್ಗಿಷ್ಟ ಇರೋ ಪಾಯಸ ಮಾಡಿದಾಳೆ, ತಗೋ ತಿನ್ನು. ನನಗ್ ಬೇಡ. ನಿನಗೋಸ್ಕರನೇ ತಂದಿದ್ದು. ಬೇಡ ಅಂತ ಹೇಳ್ತಿದ್ದೀನಲ್ಲ. ನಿನ್ ಕಣ್ಣಿಗೆ ಮನಸ್ಸಿಗೆ ಮಧ್ಯ ಇರೋ ಅಪಾರ್ಥ ಅನ್ನೋ ಪರ್ದೆನ ತೆಗೆದ್ಬಿಡು ಆದ್ಯ. ಸಂತೋಷ ಅನ್ನೋದು ಎಷ್ಟು ಚೆನ್ನಾಗಿರತ್ತೆ ಅಂತ ಅರ್ಥ ಆಗತ್ತೆ. ಸೀನು ಮಾವ ಎಷ್ಟು ಒಳ್ಳೆಯವನು ಅಂತ ನಿಂಗೆ ಗೊತ್ತಾಗತ್ತೆ. ನಿಮ್ ಮಾವ ಒಳ್ಳೆಯವನು ಅಂತ ಹೇಳೋದಕ್ ಬಂದಿದ್ಯಾ? ಕೆಟ್ಟವನಲ್ಲ ಅಂತ ಹೇಳೋದಕ್ಕೆ ಬಂದಿದ್ದು ನಾನು. ಮಾವನ್ ಬಗ್ಗೆ ನನಗೆ ಗೊತ್ತು. ಅವನು ನಿನ್ನ ಮದ್ವೆ ಮಾಡ್ಕೊಂಡಾಗ ನಿನ್ನಷ್ಟು ಅದೃಷ್ಟವಂತೆ ಈ ಊರಲ್ಲೇ ಯಾರೂ ಇರ್ಲಿಲ್ಲ ಅಂದೆ. ಎಲ್ರಿಗಿಂತ ಜಾಸ್ತಿ ಸಂತೋಷ ಪಟ್ಟಿದ್ದು ನಾನೇ, ಗೊತ್ತಾ? ಮಾವನ್ ಬಗ್ಗೆ ನನಗಷ್ಟು ಸಂತೋಷ ಆಗಿರೋದಕ್ಕೆ ನಿನ್ನ ಹತ್ರ ಅಷ್ಟು ನಂಬಿಕೆಯಿಂದ ನಾನು ಹೇಳ್ತಾ ಇರೋದು ಅಲ್ವಾ? ಅಷ್ಟೇ ಸಂತೋಷವಾಗಿ ನೀನು ಇರ್ತೀಯ ಅನ್ಕೊಂಡಿದ್ದೀನಿ. ಆದ್ರೆ ನೀನು ಸುಳ್ಳನ್ನೇ ನಿಜ ಅನ್ಕೋತಿದ್ಯಾ, ನಿಜನ್ನ ಸುಳ್ಳು ಅನ್ಕೋತಿದ್ಯಾ. ಯಾವ್ದು ನಿಜಾನೋ ಯಾವ್ದು ಸುಳ್ಳು ಅನ್ನೋದನ್ನ ತಿಳ್ಕೊಳ್ದೆ ಇರೋಷ್ಟು ಚಿಕ್ಕೋಳಲ್ಲ ನಾನು ರಾಜಿ. ಹೌದು, ನೀನ್ ಚಿಕ್ಕ ಹುಡುಗಿ ಅಲ್ಲ. ಹಂಸದ ಹಾಗೆ ಹಾಲನ್ನ ನೀರನ್ನ ಈಸಿಯಾಗಿ ಕಂಡು ಹಿಡಿದ್ಬಿಡ್ತೀಯ. ಆದ್ರೆ ಮಾವನ್ ವಿಷಯದಲ್ಲಿ ಮಾತ್ರ ಯಾಕೆ ಹೀಗಾಡ್ತಿದ್ಯೋ ಗೊತ್ತಾಗ್ತಾ ಇಲ್ಲ. ಒಂದ್ ಹೆಣ್ಣಿನ ಇಷ್ಟ ಕಷ್ಟಗಳನ್ನ ತಿಳ್ಕೊಳ್ದೆ ಬಲವಂತವಾಗಿ ತಾಳಿ ಕಟ್ಟೋನ್ನ ಸಪೋರ್ಟ್ ಮಾಡ್ಕೊಂಡ್ ಬರ್ತಿದ್ಯಾ ರಾಜಿ ನೀನು. ಏನಿದೆಲ್ಲ ಹೇಳು? ಅದು ತಪ್ಪೆ, ನಾನು ಒಪ್ಕೊಳ್ತಾ ಇದ್ದೀನಲ್ಲ. ಆದ್ರೆ ಮಾವ ಅದನ್ನೆಲ್ಲ ಯಾರಿಗೋಸ್ಕರ ಮಾಡಿದಾನೆ? ನಿಂಗೋಸ್ಕರನೇ ತಾನೆ. ನಿನ್ನ ಹ್ಯಾಪಿಯಾಗಿ ನೋಡ್ಕೊಳ್ಳೋದಕ್ ಮಾಡ್ದ. ನನಗಿಷ್ಟ ಇಲ್ದೆ, ನನ್ ಪರ್ಮಿಷನ್ ಇಲ್ದೆ ನನ್ ಮೈ ಮೇಲೆ ಕೈ ಹಾಕ್ತಾ. ಮತ್ತೆ ಅದು ಅಂದ್ರೆ ಅದು ಗಂಡ ಅಂದ್ರೆ ಹೆಂಡತಿ ಮೇಲೆ ಅಷ್ಟು ಹಕ್ಕು ಇರ್ಬೇಕು ಅಂತ ಏನು ಇಲ್ಲ. 3 ಗಂಟಲ್ಲ 30 ಗಂಟೆ ಹಾಕಿದ್ರು ಸರಿ. ಹೆಂಡತಿ ಅನುಮತಿ ಇಲ್ದೆ ಹೆಂಡತಿ ಹತ್ರ ಹಾಗೆ ನಡ್ಕೊಳ್ಳೋದು ತಪ್ಪೆ, ಖಂಡಿತವಾಗ್ಲೂ ತಪ್ಪೆ. ಅಂತ ಓವರ್ ಆಕ್ಷನ್ಗಳನ್ನ ಅವನು ತುಂಬಾ ಸಲ ಮಾಡಿದಾನೆ. ನಾನೇ ದೊಡ್ಡಪ್ಪ ದೊಡ್ಡಮ್ಮನ್ಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಹೋದೆ. ಅವರಿಬ್ರು ನನ್ನಿಂದ ಬೇರೆ ಆಗೋದು ನನಗಿಷ್ಟ ಆಗ್ದೆ ನನ್ ಮನ್ಸನ್ನ ಸಾಯಿಸ್ಕೊಂಡು ಸೀನು ಜೊತೆ ಸಂತೋಷವಾಗಿರೋ ತರ ನಾಟಕ ಮಾಡ್ದೆ. ಈಗ ನಾವೆಲ್ಲ ಒಂದಾಗಿದ್ದೀವಲ್ವಾ? ಅದಕ್ಕೆ ನೀವ್ ದೂರ ಆಗ್ತೀರಾ ಅಂತ ಹೇಳೋದು ನ್ಯಾಯ ಅನ್ಸತ್ತಾ? ಅಂದ್ರೆ ಆದ್ಯ, ನನ್ ನೋವು ನಿನ್ಗೆ ಕಾಮಿಡಿ ಆಗಿದೆ ಅಲ್ವಾ? ಇನ್ನೇನ್ ಮತ್ತೆ ಆದ್ಯ, ಎಲ್ರೂ ಒಂದಾದ್ರಲ್ಲ ಅಂತ ಸಂತೋಷ ಪಡ್ಬೇಕಾ ಅಥವಾ ನೀವ್ ದೂರ ಆಗ್ತಿದ್ದೀರಾ ಅಂತ ದುಃಖ ಪಡ್ಬೇಕಾ? ಏನ್ ಮಾಡ್ಬೇಕೋ ನೀನೇ ಹೇಳು. ನಮ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಎಲ್ರೂ ಸಂತೋಷವಾಗಿರಿ. ಅಷ್ಟು ಸ್ವಾರ್ಥಿಗಳಿಲ್ ಯಾರೂ ಇಲ್ಲ ಆದ್ಯ. ಕಷ್ಟನೇ ಆದ್ರೂ ಸುಖನೇ ಆದ್ರೂ ಎಲ್ರೂ ಹಂಚ್ಕೋತೀವಿ. ಅದ್ ನಿನ್ಗೂ ಕೂಡ ಗೊತ್ತು ಅನ್ಕೋತೀನಿ. ಸರಿ, ಇದೆಲ್ಲ ಬಿಡು. ಮಾವ ತಪ್ಪು ಮಾಡಿದ್ದಾನೆ, ಓಕೆ. ಅದಕ್ಕೆ ಪರಿಹಾರ ಬಂಧನ ಕಳ್ಕೊಳ್ಳೋದಂತೂ ಅಲ್ವಲ್ಲ? ಸರಿ, ಅವನ್ ಏನ್ ಮಾಡಿದ್ರೆ ಒಪ್ಕೊಳ್ತೀಯಾ? ಕ್ಷಮಾಪಣೆ ಕೇಳ್ಬೇಕಾ ಹೇಳು, ಇವಾಗ್ಲೇ ಹೇಳಿಸ್ತೀನಿ. ಬೇಕಾಗಿಲ್ಲ. ಅವನ್ ಮುಖ ನೋಡೋದಕ್ಕೆ ನನಗ್ ಸ್ವಲ್ಪನೂ ಇಷ್ಟ ಇಲ್ಲ. ಓಹೋ, ಪ್ರೀತಿಸ್ತಿರುವಾಗ ಜೊತೆ ಜೊತೆನೆಲ್ಲ ಸುತ್ತಾ ಇದ್ರಿ ಅಲ್ವಾ? ಅವಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರಿ.
ಅವಾಗ ಆ ಮುಖ ಇಷ್ಟ ಆಯ್ತಾ? ಇವಾಗ ದ್ವೇಷಿಸ್ತಿರೋದ್ರಿಂದ ಆ ಮುಖ ಇಷ್ಟ ಆಗ್ತಿಲ್ಲ. ಅದನ್ನೆಲ್ಲ ನೀನ್ ನನಗೆ ನೆನಪಿಸ್ಬೇಡ ಪ್ಲೀಸ್. ನನ್ನ ಹಣೆ ಬರಹ ಇಷ್ಟೇ.